ಸ್ಪೈಡರ್ ಮ್ಯಾನ್ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾರ್ಮಲ್ ಮ್ಯಾನಿಂದ ಸ್ಪೈಡರ್ ಮ್ಯಾನ್ ಥರ ಚೇಂಜ್ ಆಗೋಕ್ಕೆ ಮೇನ್ ರೀಸನ್ ಒಂದು ಸ್ಪೈಡರ್ ಹುಳ ಕೈ ಮೇಲೆ ಕಚ್ಚಿದ್ರೆ ಅವನು ಸ್ಪೈಡರ್ ಮ್ಯಾನ್ ಆಗಿ ಬದಲಾಗ್ತಾನೆ. ಇದನ್ನ ನೀವು ಸಿನಿಮಾದಲ್ಲಿ ನೋಡೇ ಇರ್ತೀರ. ಒಂದ್ ವೇಳೆ ಆ ಸ್ಪೈಡರ್ ಹುಳ ರಿಯಲ್ ಆಗಿ ನಮ್ಮ ಕೈಗೆ ಕಚ್ಚಿದ್ರೆ ನಿಜವಾಗ್ಲೂ ಸ್ಪೈಡರ್ ಮ್ಯಾನ್ ತರ ಚೇಂಜ್ ಆಗ್ತೀವಾ? ಈ ಡೌಟ್ಗೆ ಆನ್ಸರ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ಇಂಡಿಯಾದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೇಫ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಎಲ್ಲೋ ದೊಡ್ಡ ಫಾರೆಸ್ಟ್ಗಳಲ್ಲಿ ಬಿಟ್ರೆ ನಾರ್ಮಲ್ ಪ್ಲೇಸ್ ಅಲ್ಲಿ ತುಂಬಾ ವಿಷಪೂರಿತ ಸ್ಪೈಡರ್ಸ್ ಏನೂ ಇಲ್ಲ. ನಮ್ಮ ಮನೆಗಳಲ್ಲಿ ಮತ್ತೆ ಸುತ್ತಮುತ್ತ ಇರೋ ಸ್ಪೈಡರ್ಸ್ ಎಲ್ಲ ನಾರ್ಮಲ್ ಸ್ಪೈಡರ್ಸ್. ಒಂದ್ ವೇಳೆ ಇವು ನಮ್ಮನ್ನ ಕಚ್ಚಿದ್ರು ಸಹ ಇಚಿಂಗ್ ಆಗುತ್ತೆ ಅಂಡ್ ರೆಡ್ನೆಸ್ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಇನ್ಫೆಕ್ಷನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟ್ ಬಿಟ್ರೆ ಬೇರೆ ಏನು ಆಗೋ ಚಾನ್ಸಸ್ ಇಲ್ಲ. ಆದ್ರೆ ಬ್ರೆಜಿಲ್ ನಲ್ಲಿ ತುಂಬಾ ಹೈ ಪಾಯ್ಸನಸ್ ಸ್ಪೈಡರ್ಸ್ ಇರುತ್ತೆ. ಇದು ಒಂದೇ ಬೈಟ್ ನಲ್ಲಿ ಮನುಷ್ಯನ ಪ್ರಾಣನೇ ತೆಗೆಯುವಷ್ಟು ಪಾಯ್ಸನಸ್ ಆಗಿರ್ತವೆ. ಅಷ್ಟು ಡೇಂಜರಸ್ ಇರ್ತವೆ ಈ ಒಂದು ಸ್ಪೈಡರ್ಸ್. ಸೊ ನಿಮ್ಗೆ ಗೊತ್ತಾಗಿರ್ಬೇಕು, ಸ್ಪೈಡರ್ಸ್ ನಮ್ಮನ್ನ ಕಚ್ಚಿದ್ರೆ ನಾವು ಡೈರೆಕ್ಟ್ ದೇವ್ರ ಹತ್ರ ಹೋಗ್ತೀವಿ ಬಿಟ್ರೆ ಸ್ಪೈಡರ್ ಮ್ಯಾನ್ ಅಂತೂ ಆಗಲ್ಲ. ಸ್ಪೈಡರ್ ಮ್ಯಾನ್ ಮೂವಿ ನೋಡಿ ನಾನು ಸ್ಪೈಡರ್ ಹತ್ರ ಕಚ್ಚಿಸ್ಕೊಂಡು ಸ್ಪೈಡರ್ ಮ್ಯಾನ್ ತರ ಚೇಂಜ್ ಆಗ್ತೀನಿ ಅಂತ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ಅನ್ಕೊಂಡಿರ್ತಾರೆ. ಆ ಥರ ನೀವು ಅನ್ಕೊಂಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.